ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಫೈಟ್ ಏನಿತ್ತು, ಆ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆಯಾ? ಕಾರಣ ಇಷ್ಟೇ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿರುವಂಥದ್ದು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ವಾಕ್ ಸಮರ ಮತ್ತೊಂದು ಸುತ್ತಿಗೆ ಬಂದಿರುವಂಥದ್ದು. ಕೆ ಎನ್ ರಾಜಣ್ಣ ಪವರ್ ಶೇರಿಂಗ್ ವಿಚಾರದಲ್ಲಿ ಈಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಇವತ್ತಿನ ಪ್ರಮುಖ ಸುದ್ದಿಗಳೇನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಸುದ್ದಿ, ರಾಜ್ಯ ಕಾಂಗ್ರೆಸ್ಸಿನ ಕುರ್ಚಿ ಫೈಟ್ಗೆ ಅಂತ್ಯ ಹಾಡಲು ಹೈಕಮಾಂಡ್ ಮುಂದಾಗಿರುವಂಥದ್ದು. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸ್ಫೋಟಕ ಅನಿಸುವಂತಹ ಹಲವು ವಿಚಾರಗಳ ಚರ್ಚೆಯ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ರಾಹುಲ್ ಗಾಂಧಿ, ಎಐಸಿಸಿ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಕಳೆದ ಭಾನುವಾರವಷ್ಟೇ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದ ಖರ್ಗೆ ರಾಜ್ಯ ರಾಜಕೀಯದ ಬಗ್ಗೆ ವರದಿಯನ್ನು ಕೊಟ್ಟಿದ್ದರು. ಇನ್ನು ದೆಹಲಿ ಸಭೆಗೂ ಮುನ್ನ ಎರಡನೇ ಬಾರಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹತ್ವದ ಮಾತುಕತೆ ನಡೆಸಿದ್ರು. ಬೆಳಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನು ಭೇಟಿಯಾಗಿದ್ದರು. ಬೆಂಗಳೂರಿನ HAL ವಿಮಾನ ನಿಲ್ದಾಣದವರೆಗೆ ಖರ್ಗೆ ಕಾರ್ನಲ್ಲಿ DCM ಡಿ ಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಿದ್ರು. ಈ ವೇಳೆ ಸಿದ್ದರಾಮಯ್ಯ ಜೊತೆಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಹತ್ವದ ಮಾಹಿತಿಯನ್ನು ಖರ್ಗೆ ಅವರ ಜೊತೆಯಲ್ಲಿ ಹಂಚಿಕೊಂಡ್ರು. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಕೂಡ ಕೋರಿದ್ರು. ಹೈಕಮಾಂಡ್ಗೆ ಈ ಸಂದೇಶವನ್ನು ರವಾನಿಸಿದ್ರಾ ಅನ್ನೋ ಪ್ರಶ್ನೆ ಕೂಡ ಈಗ ಕುತೂಹಲ ಕೆಳಿಸಿರುವಂಥದ್ದು. ಹೈಕಮಾಂಡ್ನ ಲೆಕ್ಕಾಚಾರ ಇಷ್ಟೇ ಇರುತ್ತೆ. ಯಾಕಂದರೆ ತೆಲಂಗಾಣಕ್ಕಿಂತ ಇಡೀ ದೇಶದಲ್ಲಿ ಒಂದು ದೊಡ್ಡ ರಾಜ್ಯ ಕಾಂಗ್ರೆಸ್ ಯಾವುದಾದ್ರೂ ಉಳಿದಿದೆ ಅಂದರೆ ಅದು ಕರ್ನಾಟಕ. ಅದಕ್ಕಿಂತಲೂ ಮುಖ್ಯವಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಏಕೈಕ OBC CM ಅದು ಸಿದ್ದರಾಮಯ್ಯ. ಈ ಹಿಂದೆ ಕೂಡ ಹಲವು ಸಂದರ್ಭಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಹೆಸರಿಲ್ಲದೆ ಹೋಯಿತು ಅಂದಾಗಲೂ ಕೂಡ ಕಾಂಗ್ರೆಸ್ಗೆ ಮತ್ತೊಂದು ಪುನರ್ಜನ್ಮ ಕೊಟ್ಟಿದ್ದು, ಮರುಹುಟ್ಟು ಕೊಟ್ಟಿದ್ದು ಅದು ಕರ್ನಾಟಕ. ಆಗಲೂ ಕೂಡ OBCಯ ನಾಯಕ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿ ಉಳಿದಿದ್ರು. ಅದೇ ಒಂದು ಆಶಯಗಣ್ಯನಿಂದ ಮತ್ತು ಅಹಿಂದ ವರ್ಗವನ್ನು ನೆಚ್ಚಿಕೊಳ್ಳದೆ ಕಾಂಗ್ರೆಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಮಾತಾಡ್ಕೋಬಹುದು, ರೇ ಏನ್ರಿ ಅಹಿಂದ ಅಂತ. ಅಹಿಂದ ಅನ್ನೋ ಕಾರಣಕ್ಕೇ ಸಿದ್ದರಾಮಯ್ಯ ಅವರನ್ನು ಮೇ 20, 2023 ಹೈಕಮಾಂಡ್ ಮನಸ್ಸು ಮಾಡಿದ್ದಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಕೂರಿಸ್ಬೋದಾಗಿತ್ತು. ಆದರೂ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಪಟ್ಟ ಕಟ್ಟಿದ್ರು. ಈಗಲೂ ಕೂಡ ಅದೇ ಮುಂದುವರಿಯುತ್ತೆ, ಯಾವ ಬದಲಾವಣೆಯೂ ಆಗೋದಿಲ್ಲ. ಅಂತಹ ಒಂದು ಕನಸನ್ನು ಕೂಡ ಕಾಣುವಂಥದ್ದು ತಪ್ಪೇನೋ ಅನಿಸುತ್ತೆ. ಈ ಕೆಲವು ಮನೆಗಳಲ್ಲಿ ಹಲವು ಕಾರಣಗಳಿಗೆ ಹೆಣ್ಣು ಸಿಗೋದಿಲ್ಲ, ಮದುವೆ ಮಾಡಿರೋದಿಲ್ಲ, ತುಂಬ ವಯಸ್ಸಾಗಿರುತ್ತೆ, ಅವ್ರಿಗೊಂದು ಹುಚ್ಚಿರುತ್ತೆ, ನಾಳೆ ನನ್ನ ಮದುವೆ ಆಗುತ್ತೆ, ನಾಡಿದ್ದು ನನ್ನ ಮದುವೆ ಆಗುತ್ತೆ ಅಂತ. ಆ ರೀತಿ ಕೆಲವು ಕನಸುಗಳನ್ನು ಇಟ್ಕೊಂಡಿರ್ತಾರೆ, ಏನೂ ಮಾಡಲಿಕ್ಕಾಗೋದಿಲ್ಲ. ಎರಡನೇ ಸುದ್ದಿ, ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ವಾಕ್ ಸಮರ ಮುಂದುವರೆದಿದೆ. ಬಿಜೆಪಿ ಜೊತೆ ಕೈ ಜೋಡಿಸಿದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಮನುವಾದಿ ಆಗಿಬಿಟ್ಟಿದ್ದಾರೆ ಎಂದು ಕುಟುಕಿದ್ದಾರೆ. ಪಠ್ಯಗಳಲ್ಲಿ ಭಗವದ್ಗೀತೆ ಸೇರಿಸಬೇಕೆಂಬ HDK ಹೇಳಿಕೆಗೆ ಹಾಸನದಲ್ಲಿ ಸಿದ್ದರಾಮಯ್ಯ ಅವರು ವ್ಯಂಗ್ಯವಾಡಿದ್ದಾರೆ. ಇನ್ನು ಅಹಿಂದಕ್ಕೆ ಸಿದ್ದರಾಮಯ್ಯ ಕೊಡುಗೆ ಏನು ಅನ್ನೋ HDK ಪ್ರಶ್ನೆಗೆ ಅವರ ಕೊಡುಗೆ ಏನು? ಅಹಿಂದ ಸಂಘಟನೆ ಮಾಡಿದ್ದು ನಾನು, ಗ್ಯಾರಂಟಿ ಭಾಗ್ಯಗಳ ಕಾರ್ಯಕ್ರಮ ಮಾಡಿರುವುದು ಬಡವರಿಗಾಗಿ, ಹೆಣ್ಮಕ್ಕಳಿಗಾಗಿ. ಅವರೆಲ್ಲ ಅಹಿಂದ ಅಲ್ವಾ? ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿಯೇ ಮಾತಾಡಬೇಕು. ಇವರು ರೈತರ ಮಗನ ಮಗ, ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಅಹಿಂದ ಕೊಡುಗೆ ಏನೆಂಬ ಸಿದ್ದರಾಮಯ್ಯ ಪ್ರಶ್ನೆಗಳಿಗೆ ಮಂಡ್ಯದಲ್ಲಿ HDK ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತಿನ ಸಮಾಜದಲ್ಲಿ ದ್ವೇಷ, ಅಸೂಯೆ ವಾತಾವರಣ ನಿರ್ಮಾಣವಾಗಿದೆ. ಇವೆಲ್ಲವನ್ನು ಸರಿಪಡಿಸಬೇಕಾದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಬದುಕಿನ ನಿಯಮಾವಳಿ ಕಲಿಸಬೇಕಾಗುತ್ತದೆ. ಇದು ಸರ್ಕಾರದ ಕರ್ತವ್ಯ. ಮನುವಾದಿ ಕಡೆಗೆ ಎಲ್ಲರನ್ನ ಕರೆದುಕೊಂಡು ಹೋಗಬೇಕೆಂಬ ಉದ್ದೇಶವಿಲ್ಲ. ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಇರೋದು ಸಮಾಜಗಳ ನಡುವೆ ಸಂಘರ್ಷ ಅಥವಾ ಘರ್ಷಣೆಯನ್ನು ತಂದಿಡುವಂಥದ್ದು. ಅವರೇನು ದೊಡ್ಡ ಸಮಾಜವಾದಿನ? ಯಾವ ಅಹಿಂದಾಗೆ ರಕ್ಷಣೆ ಕೊಟ್ಟಿದ್ದಾರೆ? ಅಹಿಂದಾಗೆ ಕೊಟ್ಟಿರುವ ಕೊಡುಗೆ ಏನು? ಅಹಿಂದ ಹೆಸರೇಳಿಕೊಂಡು ಮಜಾ ಮಾಡ್ತಿದ್ದೀರಾ? ಸಿದ್ದರಾಮಯ್ಯ ತರ ಆ ರೀತಿಯ ಸಮಾಜ ಪರಿವರ್ತನೆ ಮಾಡುವ ಅವಶ್ಯಕತೆ ನನಗಿಲ್ಲ ಅಂತ ಟಾಂಗ್ ಕೊಟ್ಟಿರುವಂಥದ್ದು.
2013 ಮತ್ತು 18, 2023 ಮತ್ತು ಇಲ್ಲಿಯ ತನಕ, ಈ ಹಿಂದೆ ಕೂಡ 1972 ಅನಂತರದಲ್ಲಿ ಸುಮಾರು 10 ವರ್ಷಗಳ ಕಾಲ, ಒಂದು 3-4 ಪೀರಿಯಡ್ ಅಹಿಂದ ನಾಯಕರು ಮುಖ್ಯಮಂತ್ರಿ ಆದಾಗ ಅಹಿಂದಾಗೆ ಏನೇನು ಸಿಕ್ತು ಏನೇನು ಸಿಗಲಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಸುಲಭವಾಗಿ ಹೇಳಬಹುದು. ಉಳುವವನೇ ಭೂ ಒಡೆಯ ಅಂತ ಬಡಬಗ್ಗರಿಗೆಲ್ರಿಗೂ ಕೂಡ, ಅವ್ರ ಜಾತಿ ನೋಡಲಿಲ್ಲ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಎಲ್ರಿಗೂ ಕೂಡ ಒಂದು ಹೊಸ ಕಾನೂನನ್ನು ತಂದು ದೌಲತ್ತಿನಲ್ಲಿ ದುರಹಂಕಾರದಲ್ಲಿ ಜಮೀನಿದೆ ಅಂತ ಆ ಒಕ್ಕಲು ಮಾಡೋರನ್ನು ಗೋಳಾಡಿಸ್ತಿದ್ದಂತಹ ಆ ಜಮೀನುದಾರರ ಬುಡಕ್ಕೆ ಬೆಂಕಿ ಇಟ್ಟು ಉಳುವವನೇ ಭೂ ಒಡೆಯ ಅನ್ನುವಂತಹ ದೊಡ್ಡ ಕಾರ್ಯಕ್ರಮ ಕೊಟ್ಟಿದ್ದು ಅಹಿಂದ ನಾಯಕ ದೇವರಾಜ ಅರಸು. ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಅದರಲ್ಲೂ ಮುಖ್ಯವಾಗಿ ಹಿಂದುಳಿದವರಿಗೆ ದೊಡ್ಡ ನ್ಯಾಯ, ಮೀಸಲಾತಿ ಸಿಗಬೇಕು ಅಂತ ಹಾವನೂರು ವರದಿ ತಂದಿದ್ದು. ಅವತ್ತು ಹಾವನೂರು ವರದಿ ಬಂದಾಗ ವಿಧಾನಸೌಧದಲ್ಲಿ ಅದನ್ನು ಕಾಲಡಿ ತುಳಿದಂತಹ ವ್ಯಕ್ತಿ ಆನಂತರದಲ್ಲಿ ಒಂದು ಪಕ್ಷ ಕಟ್ತಾರೆ. ಅವರು 58 ಮೇಲೆ ಗಡಿ ದಾಟೋದೇ ಇಲ್ಲ. ಹಿಂದುಳಿದವರಿಗೆ ಎಷ್ಟರ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೆಲ ನಾಯಕರು. ಇವತ್ತು ಅವರು ಅಹಿಂದ ಅಂದರೂ ಕೂಡ ಹಲ್ಲಲ್ಲಿ ಮಸಿತಾರೆ. ಅದೇ ಅಹಿಂದ ಅಂದ ಕಾರಣಕ್ಕೆ ಹಿಂದುಳಿದ ಸಮಾಜದ ನಾಯಕನೊಬ್ಬ ನಮ್ಮ ಪಕ್ಷದಲ್ಲಿದ್ದರೆ ಅವರನ್ನು ಅಕ್ಷರಶಃ ಹೊರಗೆ ತಳ್ತಾರೆ. ಅದು ಅಹಿಂದ ವಿರೋಧ. ಅಹಿಂದ ಜನಕ್ಕೆ ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ. ಇನ್ನೊಬ್ರು ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಒಂದು ಅಜ್ಜಿ ಮರದಡಿ ನೆನಿತ ಕೂತಿರುತ್ತೆ, ಅಳ್ತಿರುತ್ತೆ. ಆ ಅಜ್ಜಿಯನ್ನು ನೋಡಿ ಆ ಬೆಂಗಾವಲು ಪಡೆಯ ಕಾರನ್ನು ವಾಪಸ್ ತೊಗೊಂಬಂದು, ಅಜ್ಜಿ ಏನಾಯ್ತು ನಿಮಗೆ? ಇಲ್ಲಪ್ಪ, ನಂಗೆ ಮನೆ ಇಲ್ಲ. ನಿಂತಲ್ಲೇ ಆಶ್ರಯ ಯೋಜನೆಯನ್ನು ತಂದಿದ್ದು ಸಾರೆಕೊಪ್ಪ ಬಂಗಾರಪ್ಪ ಅನ್ನುವಂತಹ ನಿಜವಾದ ನಾಯಕ. ಅದು ಅಹಿಂದ ಸರ್ಕಾರದ ಕಾರ್ಯಕ್ರಮಗಳು. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಸರ್ಕಾರಿ ಕೆಲಸ ಪಡಿಬೇಕಾದ್ರೆ ಆತ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದಾನೆ, ಕನ್ನಡ ಮೀಡಿಯಮಲ್ಲಿ ಓದಿದ್ದಾನೆ ಅಂದರೆ ಅವನಿಗೆ ಗ್ರಾಮೀಣ ಕೃಪಾಂಕವನ್ನು ತಂದು ಕೊಟ್ಟಿದ್ದು ಸಾರೆಕೊಪ್ಪ ಬಂಗಾರಪ್ಪ. ಅದು ಅಹಿಂದ ಲೆಕ್ಕ. ಕಾವೇರಿ ನೀರು ನಾವು ಬಿಡೋದಿಲ್ಲರಿ, ಬೇಕಿದ್ರೆ ನನ್ನ CM ಸ್ಥಾನವನ್ನು ಬಿಟ್ಟು ಕೊಡ್ತೀನಿ ಅಂತ ರಾಜೀನಾಮೆ ಬಿಸಾಕಿ ಹೋದ ಏಕೈಕ ವೀರ ಕನ್ನಡಿಗ ಅದು ಸಾರೆಕೊಪ್ಪ ಬಂಗಾರಪ್ಪ. ಇವು ಸಣ್ಣ ಅಹಿಂದ ನಾಯಕರು ಮಾಡಿದವೇನು ಅನ್ನೋದಕ್ಕೆ ಎಕ್ಸಾಮ್. ತೀರಾ ಹೊಲದಲ್ಲಿ ಕೆಲಸ ಮಾಡ್ತಿರೋ ಮಕ್ಕಳನ್ನ ಮತ್ತೆ ಶಾಲೆ ಕರೆಸೋದಕ್ಕೆ ಪ್ರತಿದಿನ ನೀವು ತಪ್ಪಿಸ್ಕೊಳ್ದೆ ಬಂದರೆ ನಿಮಗೆ 30 ರೂಪಾಯಿ ವಿದ್ಯಾರ್ಥಿ ವೇತನ ಕೊಡ್ತೀನಿ ಅಂತ ಎಲ್ಲ ಬಡಬಗ್ಗರ ಮಕ್ಕಳನ್ನು ಶಾಲೆಗೆ ಕರೆದು ತಂದಿದ್ದು ಸಾರೆಕೊಪ್ಪ ಬಂಗಾರಪ್ಪ ಕಾರ್ಯಕ್ರಮ. ಇವತ್ತು ಸಿದ್ದರಾಮಯ್ಯ ಅವರ ಅನ್ನಭಾಗ್ಯ ಯೋಜನೆ, ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು, ಇವೆಲ್ಲ ತಂದರೂ ಕೂಡ ಈಗಲೂ ಜನ ಮಾತಾಡೋದು, ಕೆಲವರು ಮಾತಾಡೋದು, ಇವರಿಗೆಲ್ಲ ದುರಾಂಕಾರ ಬಂದುಬಿಟ್ಟಿದೆ. ಸಿದ್ದರಾಮಯ್ಯ ಬಂದಾಗಿಂದ, ಅಕ್ಕಿ ಕೊಟ್ಟಾಗಿಂದ ಕೂಲಿಗೆ ಬತ್ತಿಲ್ಲ ಅಂತ. ಕೂಲಿಗೆ ಬಂದು ಇವರ ಮನೆ ಬಾಗಿಲ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಳ್ಳುವಂತಹ ವ್ಯವಸ್ಥೆ ಹೋಯ್ತಲ್ಲ ಅಂತ ಉರ್ಕೊಂಡು ಕೆಲವರು ಅಹಿಂದ ಅಂದ್ರೇನು, ಅಹಿಂದ ಕಾರ್ಯಕ್ರಮ ಅಂದ್ರೇನು ಅಂತ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಪಾಪ ಅವರವರ ಲೆಕ್ಕಕ್ಕೆ, ಅವರವರ ಅಳತೆಗೆ, ಅವರವರ ನೋಟಕ್ಕೆ ಸಿಗುವಂಥದ್ದು ಇಷ್ಟೇ. ಮಾಜಿ ಸಚಿವ KN ರಾಜಣ್ಣ ಚುನಾವಣಾ ರಾಜಕೀಯ ನಿವೃತ್ತಿ ಬಗ್ಗೆ ಮಹತ್ವದ ಹೇಳಿಕೆ ನೀಡಿದ್ದಾರೆ. ನಾನು 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ತುಮಕೂರಿನಲ್ಲಿ ಹೇಳಿದ್ದಾರೆ. ಇನ್ನು CM ಸ್ಥಾನ ಬದಲಾವಣೆ ಬಗ್ಗೆಯೂ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನನಗೆ ಸಚಿವ ಸ್ಥಾನ ಬೇಡ, ಮತ್ತೊಬ್ಬರಿಗೆ ಅವಕಾಶ ಕೊಡಲಿ ಎಂದು ಹೇಳಿದ್ದಾರೆ. ಇದು ನಾಯಕತ್ವ ಬದಲಾವಣೆ ಫಿಕ್ಸಾ ಅನ್ನುವ ಅನುಮಾನ ಮೂಡಿಸಿದೆ. ಜೊತೆಗೆ ನನಗೆ ಯಾವ ಸ್ಥಾನವೂ ಬೇಕಾಗಿಲ್ಲ, ನನಗೆ ಅಧಿಕಾರದ ದಾಹ ಇಲ್ಲ, ಹಾಗಂತ DK ಶಿವಕುಮಾರ್ CM ಆಗ್ತಾರೆಂದು ಹೇಳುತ್ತಿಲ್ಲ. ಅದೇಗೆ CM ಆಗೇ ಬಿಡ್ತಾರೆ ಅಂದ್ಕೊಂಡಿದ್ದೀರಾ ಅಂತ ಮಾಧ್ಯಮಗಳನ್ನೇ ಪ್ರಶ್ನಿಸಿದ್ದು ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ. ಈ ರಾಜ್ಯದಲ್ಲಿ ಕೆಲವರು ಅವರ ಮೀಸಲು ಕ್ಷೇತ್ರಗಳನ್ನು ಪಕ್ಕಕ್ಕಿರಿಸಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದು ತಾಕತ್ತು ತೋರಿಸುವಂತಹ ಕೆಲ ನಾಯಕರಲ್ಲಿ ರಾಜಣ್ಣ ಅವರು ಒಬ್ಬರು. ಅಂತಹ ದಮನಿತ ಸಮುದಾಯದ ನಾಯಕನನ್ನು ಕೆಲವರು ಅಥವಾ ಮಹಾನಾಯಕರು ಅವರ ಈರ್ಷೆಗೆ ಅಥವಾ ಅವರ ಪ್ಲಾನ್ಗೆ, ಸಂಚಿಗೆ, ಷಡ್ಯಂತ್ರಕ್ಕೆ ಬಲಿ ಹಾಕ್ಬಿಟ್ರು. ತೀರಾ ಕೆಟ್ಟದಾಗಿ ಅವರನ್ನು ಸಂಪುಟದಿಂದ ವಜಾಗೊಳಿಸುವ ರೀತಿಯಲ್ಲಿ ನೋಡಿಕೊಂಡ್ರು. ಅಂಥವರ ವಿರುದ್ಧ ರಾಜಣ್ಣ ಅವರು ಕೂಡ ಸುಮ್ಮನೆ ಕೂತಿಲ್ಲ. 4ನೆಯ ಸುದ್ದಿ, ಹಾಸನದಲ್ಲಿ DCM DK ಶಿವಕುಮಾರ್ ಮತ್ತು ತಮ್ಮ ಕಾರ್ಟಿಯಾರ್ ವಾಚ್ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಎಷ್ಟು ವಾಚ್ ಬೇಕಾದರೂ ತೆಗೆದುಕೊಳ್ಳುವ ಶಕ್ತಿ ನನಗಿದೆ, ಅವರವರ ವೈಯಕ್ತಿಕ ವಿಚಾರ, ಆಸೆಗಳು. ಕೆಲವರು 1,000ದ ಶೂ ಹಾಕ್ತಾರೆ, ಕೆಲವರು 1 ಲಕ್ಷದ ಶೂ ಹಾಕ್ತಾರೆ. ನಾನು 1,000ದ ವಾಚ್ ಆದರೂ ಕಟ್ಟುತ್ತೇನೆ, 10 ಲಕ್ಷದ ವಾಚ್ ಆದರೂ ಕಟ್ತೀನಿ. ಅದು ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಶ್ರಮ, ನನ್ನ ಕಷ್ಟ. ಏನೋ ಪಾಪ ಗೊತ್ತಿಲ್ಲದೆ ಮಾತಾಡಿದ್ದಾರೆ. ವಿರೋಧ ಪಕ್ಷದ ಲೀಡರ್ ಅವರು, ಅವರಿಗೆ ಎಲೆಕ್ಷನ್ಗೆ ನಿಂತಿರುವ ಅನುಭವವೇ ಇಲ್ಲ. ಬೇರೆಯವರು ಯಾರು
ನನ್ನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ರಿಗೂ ನನ್ನ ವ್ಯವಹಾರ ಏನು, ಬದುಕೇನು ಅನ್ನೋದು 90% BJPಗೆ ಗೊತ್ತಿದೆ ಎಂದು ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ನಾನು ಎಷ್ಟು ಬೇಕಾದರೂ ಕಟ್ತೀನಿ ಅನ್ನುವಂಥದ್ದು ಹೇಳಿಕೆ ಕೂಡ ಮತ್ತೆ ಜಾರಿ ನಿರ್ದೇಶನಾಲಯ ಇವರತ್ತ ನೋಡುವ ರೀತಿ ಆದರೂ ಅಚ್ಚರಿ ಇಲ್ಲ. ಯಾಕಂದರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. 5ನೇ ಸುದ್ದಿ, DK ಬ್ರದರ್ಸ್ ಬುಡಕ್ಕೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಂದಿವೆ. ನಾನು ಆಗಲೇ ಹೇಳಿದೆ, ದಿಲ್ಲಿ ಪೊಲೀಸರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಹೊಸ FIR ದಾಖಲಿಸಿದ್ದಾರೆ. ಈ ಬೆನ್ನಲ್ಲೇ DK ಶಿವಕುಮಾರ್ ಮತ್ತು DK ಸುರೇಶ್ ಅವರಿಗೆ ನೋಟಿಸ್ ನೀಡಲಾಗಿದೆ. ಡಿಸೆಂಬರ್ 19ರೊಳಗೆ ದೆಹಲಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಯಂಗ್ ಇಂಡಿಯಾಗೆ ತಮ್ಮ ಟ್ರಸ್ಟ್ಗಳಿಂದ 2.5 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಈ ಹಿಂದೆಯೂ DK ಸಹೋದರರು ಇಡೀ ವಿಚಾರಣೆ ನಡೆಸಿತ್ತು, ಅವರನ್ನು ಕರೆಸಿ. ಇದೀಗ ಮತ್ತೆ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗ ವಿವರವಾದ ಹಣಕಾಸು ಮತ್ತು ವಹಿವಾಟಿನ ಮಾಹಿತಿಯನ್ನು ಕೋರಿದ್ದಾರೆ. ವಿಶೇಷ ಅಂದರೆ 2 ತಿಂಗಳಿಂದ ಕುಮಾರಣ್ಣ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು. ಬಿಡದಿ ಟೌನ್ಶಿಪ್ ಹೋರಾಟದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇ, ನೀವೆಲ್ಲ ಏನೇನು ಮಾಡಿದ್ದೀರಿ ನಮಗೆ ಗೊತ್ತಿದೆ, ಜೈಲಿಗೆ ಹೋಗೋ ದಿನಗಳು ಬಾಕಿ ಇಲ್ಲ ಅಂತ. ಎಲ್ಲ ಒಂದು ಕಡೆ ಈಗಿನ EDಯ ಹೊಸದೊಂದು ನೋಟಿಸ್ ಕೂಡ ಆ ಮಾತುಗಳನ್ನು, ಭವಿಷ್ಯವಾಣಿಯನ್ನು ನೆನಪಿಸ್ತಾ ಇದೆ. ಆದರೆ ಒಂದೇ ಸಮಾಜದ ನಾಯಕರು ಯಾಕೆ ಕಿತ್ತಾಡ್ತಿದ್ದಾರೋ ಗೊತ್ತಿಲ್ಲ. 6ನೇ ಸುದ್ದಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಆದಿಚುಂಚನಗಿರಿ ಶ್ರೀಗಳ ಕ್ಷಮೆ ಕೋರಿದ್ದಾರೆ. ಇತ್ತೀಚೆಗೆ ನಡೆದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ನಾನು ನೀಡಿದ್ದ ಹೇಳಿಕೆಯಿಂದ ಶ್ರೀಗಳಿಗೆ ನೋವಾಗಿದ್ದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಎಂದು ಮಂಡ್ಯ ಕೃಷಿ ಮೇಳದ ವೇದಿಕೆಯಲ್ಲಿ ಹೇಳಿದರು. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಷ್ಟು ವಿದ್ಯಾವಂತರಾದ ಮತ್ತೊಬ್ಬ ಸ್ವಾಮೀಜಿಗಳು ಇಲ್ಲ. ಅವರಿಗೆ ಅಗೌರವ ಆಗಬಾರದೆಂಬ ದೃಷ್ಟಿಯಿಂದ ಶ್ರೀಗಳನ್ನು ಬಳಕೆ ಮಾಡಿಕೊಳ್ಳಬಾರದು ಅಂದಿದ್ದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಸಮಾಜದ ಗೌರವ ಉಳಿಸಲಿಕ್ಕೆ ಬೀದಿಗೆ ಬಂದವರು. ದೇವೇಗೌಡರು CM ಆಗಲಿ ಎನ್ನುವುದು ಅವರ ಮನಸ್ಸಿನಲ್ಲಿತ್ತು. ನನ್ನನ್ನು ಕಂಡರೂ ತುಂಬ ವಾತ್ಸಲ್ಯವಿತ್ತು. ನಮ್ಮ ಹಾಗೂ ದೊಡ್ಡ ಸ್ವಾಮೀಜಿಗಳ ಸಂಬಂಧದ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ನನ್ನಿಂದ ಸ್ವಾಮೀಜಿಗಳಿಗೆ ಅಪಚಾರವಾಗಿದ್ದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಅಂತ HD ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಅವರವರ ಸ್ವಾಮೀಜಿಗಳಿಗೆ ಒಂದು ಹೆಚ್ಚಾದರೂ ಒಂದು ಕಮ್ಮಿ ಆದರೂ ಅವರು ಕ್ಷಮೆ ಕೇಳ್ಕೋತಾರೆ. 7ನೇ ಸುದ್ದಿ, ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ವೇಳೆ ರಾಷ್ಟ್ರಪತಿ ಭವನದಲ್ಲಿ ಭೋಜನಕೂಟ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೊರತುಪಡಿಸಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ವಿಪಕ್ಷದ ಯಾವುದೇ ನಾಯಕರಿಗೆ ಆಹ್ವಾನ ಇರಲಿಲ್ಲ. ಇದು ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಶಶಿ ತರೂರ್ ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳ್ತಾರಾ ಎಂಬ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ. ಆದರೆ ಊಹಾಪೋಹಗಳಿಗೆಲ್ಲ ಶಶಿ ತರೂರ್ ತುಂಬ ಕೂಲಾಗಿ ಉತ್ತರಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಇದು ಹೆಚ್ಚು ಪ್ರಸ್ತುತವಾಗಿದೆ ಎಂದು ಹೇಳಿದ್ದಾರೆ. ಇತ್ತ ಎರಡೂ ಸದನಗಳಲ್ಲಿನ ವಿರೋಧ ಪಕ್ಷದ ನಾಯಕರನ್ನು ಅತಿಥಿ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ. ಆಹ್ವಾನಗಳನ್ನು ಯಾವ ಆಧಾರದ ಮೇಲೆ ಕಳಿಸಲಾಗಿದೆ ಎಂದು ತಮಗೆ ತಿಳಿದಿಲ್ಲ ಎಂದು ಇತರೆ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. 8ನೇ ಸುದ್ದಿ, ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ಮಹತ್ವದ ಮಸೂದೆಗಳನ್ನು ಮಂಡಿಸಲಾಗಿದೆ. ಡೀಫೇಕ್ಗಳ ನಿಯಂತ್ರಣಕ್ಕೆ ಕಾನೂನು ಚೌಕಟ್ಟನ್ನು ಕೋರುವ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಶಿವಸೇನಾ ನಾಯಕ ಶ್ರೀಕಾಂತ್ ಶಿಂದೆ ಸದನದಲ್ಲಿ ಡೀಪ್ ಫೇಕ್ ನಿಯಂತ್ರಣ ಮಸೂದೆ ಮಂಡಿಸಿದ್ದಾರೆ. ಡೀಪ್ ಫೇಕ್ ವಿಷಯದಲ್ಲಿ ಚಿತ್ರಿಸಲಾದ ವ್ಯಕ್ತಿಗಳಿಂದ ಪೂರ್ವಾನುಮತಿ ಕಡ್ಡಾಯಗೊಳಿಸುವ ಮೂಲಕ ನಾಗರಿಕರನ್ನು ರಕ್ಷಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಪ್ರಸ್ತಾವಿತ ಮಸೂದೆಯು ಭಾರತದಲ್ಲಿ ಡೀಪ್ ಫೇಕ್ಗಳ ರಚನೆ, ವಿತರಣೆಯನ್ನು ನಿಯಂತ್ರಿಸಲು ಸ್ಪಷ್ಟವಾದ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಯತ್ನಿಸುತ್ತಿದೆ ಎಂದು ಶಿಂದೆ ಹೇಳಿರುವಂಥದ್ದು. ಇನ್ನು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2025 ಎಂಬ ಮಹತ್ವದ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮಸೂದೆ ಉದ್ಯೋಗಿಗಳಿಗೆ ಕೆಲಸದ ವಿಚಾರದಲ್ಲಿ ಆಗುವ ಒತ್ತಡ ಕಡಿಮೆ ಮಾಡುವ ಉದ್ದೇಶ ಹೊಂದಿದೆ. ಈ ಮಸೂದೆಯನ್ನು NCP ಸಂಸದೆ ಸುಪ್ರಿಯಾ ಸುಳೆ ಮಂಡಿಸಿದ್ದಾರೆ. ಮಸೂದೆಯು ಕೆಲಸದ ಸಮಯವನ್ನು ಹೊರತುಪಡಿಸಿ ರಜಾ ದಿನಗಳಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ದೂರವಾಣಿ ಕರೆಗಳು ಮತ್ತು ಇಮೇಲ್ಗಳಿಂದ ಉದ್ಯೋಗಿಯನ್ನು ರಕ್ಷಿಸುವ ಉದ್ದೇಶ ಹೊಂದಿದೆ. 9ನೆಯ ಸುದ್ದಿ, ಇಂಡಿಗೋ ವಿಮಾನ ಬಿಕ್ಕಟ್ಟು ದೇಶಾದ್ಯಂತ ಕೋಲಾಹಲವನ್ನೇ ಸೃಷ್ಟಿಸಿದೆ. ವಿಮಾನ ಸಂಸ್ಥೆಯ ಎಡವಟ್ಟಿಗೆ ಕಳೆದ 5 ದಿನಗಳಿಂದ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವ ಇತರೆ ವಿಮಾನ ಸಂಸ್ಥೆಗಳು ಟಿಕೆಟ್ ದರ ಏರಿಸಿವೆ. ಹೀಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಟ್ವೀಟ್ ಮಾಡಿದ್ದು ದರ ಮಿತಿ ವಿವರಿಸುವ ಆದೇಶವನ್ನು ಹಂಚಿಕೊಂಡಿದ್ದಾರೆ. 500 ಕಿಲೋಮೀಟರ್ ವರೆಗಿನ ಮಾರ್ಗಗಳಿಗೆ 7,500 ರೂಪಾಯಿಗಳಿಗಿಂತ ಹೆಚ್ಚು ಶುಲ್ಕ ವಿಧಿಸುವಂತಿಲ್ಲ ಮತ್ತು 1,500 ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ಮಾರ್ಗಗಳಿಗೆ 18,000ಕ್ಕಿಂತ ಕಡಿಮೆ ಶುಲ್ಕ ವಿಧಿಸುವಂತಿಲ್ಲ ಎಂದು ಸೂಚಿಸಿದೆ. ಇನ್ನು ಪ್ರಯಾಣಿಕರಿಗೆ ಟಿಕೆಟ್ ಹಣ ಪಾವತಿಸುವಂತೆ ಇಂಡಿಗೋ ಏರ್ಲೈನ್ಸ್ಗೆ ಖಡಕ್
ಸಂದೇಶ ರವಾನಿಸಿದೆ. ನಾಳೆ ರಾತ್ರಿ 8 ಗಂಟೆಯೊಳಗೆ ಮರುಪಾವತಿ ಮಾಡಬೇಕು. ಲಗೇಜ್ ಮತ್ತು ವಸ್ತುಗಳನ್ನು ಸುರಕ್ಷಿತವಾಗಿ ಮುಂದಿನ 2 ದಿನದಲ್ಲಿ ತಲುಪಿಸಬೇಕು, ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದೆ. ಜೊತೆಗೆ ಮರು ಬುಕ್ಕಿಂಗ್ ಮಾಡಿಕೊಳ್ಳುವವರಿಗೆ ಶುಲ್ಕವಿಲ್ಲದೆ ಫ್ರೀ ಬುಕ್ಕಿಂಗ್ ಮಾಡಿಕೊಳ್ಳಲು ಆದೇಶಿಸಿದೆ. 10ನೆಯ ಸುದ್ದಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಬೆನ್ನು ನೋವಿಗೆ ಸಂಬಂಧಿಸಿದಂತೆ ವೈದ್ಯರ ತಂಡ ವರದಿ ನೀಡಿದೆ. ಸಿ.ವಿ. ರಾಮನ್ ಆಸ್ಪತ್ರೆಯ ವೈದ್ಯರ ತಂಡ ದರ್ಶನ್ಗೆ ಫಿಸಿಯೋಥೆರಪಿ ಅಗತ್ಯವಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಿದೆ. ಮೊದಲ ಬಾರಿ ಜೈಲು ಸೇರಿದಾಗ ಬೆನ್ನು ನೋವು ಆಧಾರದ ಮೇಲೆ ಜಾಮೀನು ಪಡೆದಿದ್ರು. ಚಿಕಿತ್ಸೆ ಬೇಕು ಎಂದು ಕೋರ್ಟ್ ಮುಂದೆ ವಾದ ಮಂಡಿಸಲಾಗಿತ್ತು. ಕೋರ್ಟ್ ಮೊದಲಿಗೆ ಮೆಡಿಕಲ್ ಬೇಲ್ ಕೂಡ ಮಂಜೂರು ಮಾಡಿತ್ತು. 2ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದಾಗಲೂ ದರ್ಶನ್ ಇದೇ ಸಮಸ್ಯೆ ಹೇಳಿಕೊಂಡಿದ್ರು. ಆದರೆ ಈ ಬಾರಿ ಜಾಮೀನು ನೀಡದೆ ಜೈಲಿನಲ್ಲೇ ಚಿಕಿತ್ಸೆಯನ್ನು ಪಡೆಯುವಂತೆ ಕೋರ್ಟ್ ಸೂಚಿಸಿತ್ತು. ಹೀಗಾಗಿ 4 ವೈದ್ಯರ ತಂಡ ವಾರಕ್ಕೆ 2-3 ಬಾರಿ ಫಿಸಿಯೋಥೆರಪಿ ನೀಡುತ್ತಿದ್ದರು. ಇತ್ತೀಚಿನ ತಪಾಸಣೆಗಳ ಬಳಿಕ ಫಿಸಿಯೋಥೆರಪಿ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಫಿಸಿಯೋಥೆರಪಿ ಕೊಡಿಸುವುದನ್ನು ನಿಲ್ಲಿಸಿದ್ದಾರೆ. ಸದ್ಯ ಜೈಲಲ್ಲಿ ದಿನಕ್ಕೆ 1 ಬಾರಿ ಊಟ ಮಾಡುತ್ತಿರುವ ದರ್ಶನ್ 10ರಿಂದ 12 ಕೆಜಿ ತೂಕ ಕಳೆದುಕೊಂಡಿದ್ದಾರೆ. ತೂಕ ಇಳಿಕೆಯಿಂದ ಬೆನ್ನು ನೋವು ಸಹಜವಾಗಿ ಕಡಿಮೆಯಾಗಿರಬಹುದು ಅಂತ ಹೇಳಲಾಗ್ತಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.